ನಮಸ್ಕಾರ ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಕ್ರೈಸಿಸ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು, ಏನೇನು ಇನ್ಸ್ಟ್ರಕ್ಷನ್ಸ್ಗಳನ್ನು ಡಿಪಾರ್ಟ್ಮೆಂಟ್ನಿಂದ ಕೊಡಲಾಗಿದೆ ಅನ್ನುವಂತಹ ಪ್ರಮುಖ ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ತಿಳಿತಾ ಇದ್ವಿ. ಆದ್ಮೇಲೆ ಈ ಕ್ರೈಸಿಸ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಬಹಳ ಮುಖ್ಯವಾಗಿ ಡಾಕ್ಯುಮೆಂಟ್ಸ್ ಅನ್ನ ಬಹಳ ಸ್ಪಷ್ಟವಾಗಿ ಅವರು ಮೆನ್ಷನ್ ಮಾಡಿದ್ದಾರೆ. ಯಾವುದೇ ಒಂದು ಮೀಸಲಾತಿನ ನಾವು ಕೋರ್ತಾ ಇದೀವಿ ಅಂದ್ರೆ, ಯಾವುದೇ ವಿದ್ಯಾರ್ಹತೆಯನ್ನು ನಾವು ಕ್ಲೇಮ್ ಮಾಡ್ತಾ ಇದೀವಿ ಅಂದ್ರೆ, ಆ ಒಂದು ಪರ್ಟಿಕ್ಯುಲರ್ ಆದಂತಹ ಪ್ರಮಾಣ ಪತ್ರ ನೋಟಿಫಿಕೇಶನ್ ಆಗೋದಕ್ಕಿಂತ ಮೊದಲಿನ ದಿನಾಂಕದ್ದೇ ಇರಬೇಕು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಮತ್ತೇನೇನು ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತವೆ ಅನ್ನುವಂಥ ವಿವರಗಳನ್ನ ಹಾಗೆ ಪ್ರಮುಖ ಸೂಚನೆಗಳನ್ನ ನೋಡ್ತಾ ಹೋಗೋಣ. ಸೊ ಆದ್ಮೇಲೆ ನಮಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಒಂದು ಭಾವಚಿತ್ರ ಮತ್ತೊಂದು ಸಿಗ್ನೇಚರ್, ಎರಡು ಡಾಕ್ಯುಮೆಂಟ್ಸ್ಗಳನ್ನು ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಭಾವಚಿತ್ರ ಮತ್ತು ಸಹಿಯನ್ನ ಯಾರು ಅಪ್ಲೋಡ್ ಮಾಡೋದಿಲ್ಲ ಅಂತಹ ಅಪ್ಲಿಕೇಶನ್ಗಳು ಡೈರೆಕ್ಟ್ ಆಗಿ ರಿಜೆಕ್ಟ್ ಆಗ್ತವೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ SC/ST ಇರಬಹುದು, ಕನ್ನಡ ಮಾಧ್ಯಮ ಇರಬಹುದು, ಗ್ರಾಮೀಣ ಇರಬಹುದು, ಅಥವಾ ಬೇರೆ ಯಾವುದೇ ಮೀಸಲಾತಿಯನ್ನು ನೀವು ಕೋರ್ತಾ ಇದ್ದೀರಿ ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ಗಳು ಅರ್ಜಿ ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗೇನೆ ನೀವು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಅದನ್ನು ಪಡೆದಿಟ್ಕೊಂಡಿರಬೇಕು. ಹಾಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಸಂದರ್ಭದಲ್ಲಿ ಅದನ್ನು ಹಾಜರುಪಡಿಸಬೇಕು ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೇನೇನು ಡಾಕ್ಯುಮೆಂಟ್ಸ್ಗಳು ಬೇಕು ಅಂದರೆ ಬಹಳ ಸ್ಪಷ್ಟವಾಗಿ ಆಧಾರ್ ಕಾರ್ಡ್ ಬೇಕು. ಯಾಕೆಂದರೆ ಇದು ಆಟೋಮೆಟಿಕ್ ಅಥೆಂಟಿಕೇಶನ್ ಆಗಿ ನಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅವರು ರೀಡೈರೆಕ್ಟ್ ಮಾಡ್ಕೊತಾರೆ ಆಧಾರಿಂದ. ಅದರ ಜೊತೆಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗೆ ಪಡೆದ ಆಯಾ ಹುದ್ದೆಗಳಿಗೆ ನಿಗದಿಪಡಿಸಿದ ವಿದ್ಯಾರ್ಹತೆಯ ಎಲ್ಲ ವಿಷಯಗಳ ಎಲ್ಲ ಸೆಮಿಸ್ಟರ್ಗಳ ಅಂಕಪಟ್ಟಿ ಹಾಗೂ ಘಟಿಕೋತ್ಸವ ಪ್ರಮಾಣ ಪತ್ರ ಅಥವಾ PDC ಅಂತ ಇದೆ. PDC ಅಂದರೆ ಡೋಂಟ್ ವರಿ, ಅದೇನೂ ಅಲ್ಲ, ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂತ. ಇನ್ ಕೇಸ್ ನಿಮ್ದೇನಾದರೂ ಘಟಿಕೋತ್ಸವ ಅಂದರೆ ಕನ್ವೊಕೇಶನ್ ಪ್ರಮಾಣ ಪತ್ರ ಅಥವಾ ಕನ್ವೊಕೇಶನ್ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ನೀವು ಈ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅನ್ನು ಕೂಡ ಪ್ರೊವೈಡ್ ಮಾಡೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ. ಡಿಜಿಲಾಕರ್ನಲ್ಲಿ ಕೂಡ ಸಿಗುತ್ತೆ. ಹಾಗೆ ನೀವು ನಿಮ್ಮ ವಿಶ್ವವಿದ್ಯಾಲಯದಿಂದ ಕೂಡ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅನ್ನು ಪಡೆಯೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ. ಅದರ ಜೊತೆಗೆ ನೀವು BA ಮೇಲೆ ಅಥವಾ BSc ಮೇಲೆ ಅಪ್ಲೈ ಮಾಡ್ತಾ ಇದ್ರಿ ಅಂದರೆ BScಯ ಎಲ್ಲ ಅಂಕಪಟ್ಟಿಗಳು ಕೂಡ ಇರಬೇಕಾಗುತ್ತೆ. ಹಾಗೆ ನಿಮ್ಮದು B.Edನ ಎಲ್ಲ ಅಂಕಪಟ್ಟಿಗಳು ಇರಬೇಕಾಗುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಿರಬೇಕು. ನಾನು ಫೈನಲ್ ಸೆಮಿಸ್ಟರ್ ಎಕ್ಸಾಮ್ ಬರ್ದಿದ್ದೀನಿ, ರಿಸಲ್ಟ್ ವೇಟಿಂಗ್ ಇದೆ ಅಂದರೆ ಖಂಡಿತವಾಗಿ ಅವರು ನಿಮಗೆ ಅವಕಾಶವನ್ನು ಕೊಡ್ತಾ ಇಲ್ಲ. ಮಾರ್ಕ್ಸ್ ಕಾರ್ಡ್ ಇದ್ದರೆ, ನಿಮ್ಮದು ರಿಸಲ್ಟ್ ಡಿಕ್ಲೇರ್ ಆಗಿ ನಿಮ್ಮ ಹತ್ರ ಮಾರ್ಕ್ಸ್ ಕಾರ್ಡ್ ಇದ್ದರೆ ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಯಾವುದೇ ತೊಂದರೆ ಇಲ್ಲ ಅನ್ನೋದನ್ನು ಕೂಡ ನೀವು ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗುತ್ತೆ. ಇನ್ನು ಜನ್ಮ ದಿನಾಂಕದ ದೃಢೀಕರಣಕ್ಕಾಗಿ SSLCಯ ಅಂಕಪಟ್ಟಿ ಇರಬೇಕಾಗುತ್ತೆ. ಹಾಗೆ ನೀವೇನಾದರೂ ಸರ್ವಿಸ್ ಮ್ಯಾನ್ ಆಗಿದ್ದರೆ ಆ ಸೈನಿಕ ಸೇವೆಯಿಂದ ಬಿಡುಗಡೆಯಾದಂತಹ ಪ್ರಮಾಣ ಪತ್ರ, SC/ST ಕ್ಯಾಟಗರಿ 1 ಆಮೇಲೆ OBC ಅಭ್ಯರ್ಥಿಗಳಿಗೆ ಮೀಸಲಾತಿಯ ಪ್ರಮಾಣ ಪತ್ರಗಳು, ಜಾತಿಗೆ ಸಂಬಂಧಪಟ್ಟಂತೆ ವ್ಯಾಲಿಡ್ ಆಗಿರುವಂಥ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ನಾವು ಹೊಂದಿರಬೇಕಾಗುತ್ತೆ. ಗ್ರಾಮೀಣ ಮೀಸಲಾತಿ ಕೋರ್ತಾ ಇದ್ದೀರಿ ಅಂದರೆ ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ ಇರಬೇಕು. ಕನ್ನಡ ಮಾಧ್ಯಮದ ಬೇಕಿತ್ತು, ಕನ್ನಡ ಮಾಧ್ಯಮದ ಕ್ಲೇಮ್ ಮಾಡ್ತಾ ಇದ್ದೀರಿ ಅಂದರೆ ಕನ್ನಡ ಮಾಧ್ಯಮದ ಒಂದು ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ. ಹಾಗೆ ಬೇರೆ ಬೇರೆದಂಥ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಕೂಡ ಇಲ್ಲಿ ಅವರು ಕೊಡ್ತಾ ಇದ್ದಾರೆ. ಸೊ ಬಹಳ ಮುಖ್ಯವಾಗಿ ಆಧಾರ್ ಕಾರ್ಡ್, SSLC ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್, B.Edನ ಮಾರ್ಕ್ಸ್ ಕಾರ್ಡ್ಗಳು, ಹಾಗೆ ಫೋಟೋ ಆ್ಯಂಡ್ ಸಿಗ್ನೇಚರ್, ಇಷ್ಟು ಡಾಕ್ಯುಮೆಂಟ್ಸ್ಗಳು ಕನ್ನಡ ಮತ್ತು ಕನ್ನಡ ಮಾಧ್ಯಮ ಇರ್ಬೋದು, ಗ್ರಾಮೀಣ ಇರ್ಬೋದು, ಇತರ ಏನು ಮೀಸಲಾತಿ ಪ್ರಮಾಣ ಪತ್ರಗಳಿದ್ದಾವೆ, ಹ್ಯಾಂಡಿಕ್ಯಾಪ್ ಇರ್ಬೋದು, ಅವೆಲ್ಲವುಗಳಿಗೆ ಸಂಬಂಧಪಟ್ಟಂತೆ ನೀವು ನಿಮ್ಮ ಅಧಿಕೃತವಾದಂತಹ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿರಬೇಕಾಗುತ್ತೆ. ಸೊ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ಏನಾದರೂ ತಪ್ಪುಗಳಾಯಿತು ಅಂದರೆ ಅದಕ್ಕೆ ನೀವೇ ನೇರವಾಗಿ ಜವಾಬ್ದಾರರಾಗಿರ್ತೀರಿ. ಹಾಗಾಗಿ ಯಾವುದೇ ಸುಳ್ಳು ಮಾಹಿತಿಗಳನ್ನು ಕೊಡದೆ, ತಪ್ಪು ಮಾಹಿತಿಗಳನ್ನು ಕೊಡದೆ ಸರಿಯಾದ ಕ್ರಮದಲ್ಲಿ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸೊ ನೀವು ಈಗಾಗಲೇ ಸರ್ವಿಸಲ್ಲಿದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ಗಳನ್ನು ಕೂಡ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಅದರ ಜೊತೆಗೆ ನೀವು ಮೊಬೈಲ್ ನಂಬರ್ ಹಾಗೆ ಇಮೇಲ್ ID ಸರಿಯಾಗಿರುವಂಥದ್ದು ಕೊಡಬೇಕು. ಅಂತಿಮವಾದಂತಹ ಎಲ್ಲ ಮಾಹಿತಿಗಳನ್ನು ಕೂಡ ನಿಮಗೆ ಇಮೇಲ್ ಅಥವಾ ಮೊಬೈಲ್ ಮೂಲಕ ಕಮ್ಯುನಿಕೇಟ್ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಹುದ್ದೆಗೆ ನಿಗದಿಪಡಿಸಿದ ವಿದ್ಯಾರ್ಹತೆಯ ಪರೀಕ್ಷೆಗೆ ಹಾಜರಾಗಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದ ಒಳಗೆ ಫಲಿತಾಂಶ ಪ್ರಕಟವಾಗದ ಪಕ್ಷದಲ್ಲಿ ಅಂತಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ನೀವು ಸಮರ್ಪಕವಾಗಿ ತುಂಬದೇ ಇರುವಂತಹ ಅರ್ಜಿಗಳನ್ನು ಭರ್ತಿ ಮಾಡ್ತೀವಿ ಅನ್ನುವಂಥ ಮಾಹಿತಿಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಅಭ್ಯರ್ಥಿಗಳು ಗಳಿಸಿದ ಅಂಕಪಟ್ಟಿಯನ್ನು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘಕ್ಕೆ ಕಳಿಸ್ತಾರೆ. ಅಲ್ಲಿಂದ ಆ ನಂತರದ ಪ್ರೊಸೆಸ್ ಅನ್ನು ಅವರು ಸ್ಟಾರ್ಟ್ ಮಾಡ್ತಾರೆ. ಅದರರ್ಥ KA ಕೇವಲ ಪರೀಕ್ಷೆಗಳನ್ನು ನಡೆಸಿ ಮೆರಿಟ್ ಲಿಸ್ಟನ್ನು ರೆಡಿ ಮಾಡಿ ಕ್ರೈಸ್ಗೆ ಕೊಡುತ್ತೆ. ನಂತರ ಕ್ರೈಸ್ ಅದನ್ನು ವಿಭಾಗವಾರು, ಜಿಲ್ಲಾವಾರು ಹುದ್ದೆಗಳನ್ನು ನೋಡಿಕೊಂಡು ಕೌನ್ಸಿಲಿಂಗ್ ಮಾಡಿ ಅವರಿಗೆ ಈ ಒಂದು ವೇಕೆನ್ಸಿಗಳನ್ನು ಅಲಾಟ್ಮೆಂಟ್ ಮಾಡುವಂಥ ಪ್ರೊಸೆಸನ್ನು ಮಾಡುತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳು ಬೇಕು. ಈ ರೀತಿಯಾದಂಥ ಪ್ರಮುಖ ಸೂಚನೆಗಳನ್ನು ಕೂಡ ಕೊಡಲಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಕ್ವೆಶನ್ಸ್ಗಳಿತ್ತು ಅಂದರೆ ನೀವು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಬಹುದು ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.